ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಜನರ ಸಮಸ್ಯೆಯನ್ನ ಆಲಿಸುತ್ತಾ ಈಗ ಬಂದಿರೋದು ರಾಗಿ ಕಣಜದ ನಾಡು ಆನೇಕಲ್ಗೆ. ಇಲ್ಲಿರುವಂತ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರ ಸಮಸ್ಯೆಗಳನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ. ದೇಶದ ಬೆನ್ನೆಲುಬು ರೈತನಿಲ್ದೆ ಯಾರ್ದು ಜೀವನ ಇಲ್ಲ ಅಂತ ಹೇಳಿ ನಾವು ಕೇಳ್ತಾ ಇದ್ವಿ. ಅದ್ರ ಜೊತೆಗೆ ಸರ್ಕಾರಗಳು ರೈತರಿಗೋಸ್ಕರ ಅಂತಲೇನೆ ಈಗಾಗಲೇ ಬೆಲೆ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಪ್ರತಿ ಏರಿಯಾಗೂ ಕಾಲಿಟ್ಟು ಜನರ ಸಮಸ್ಯೆಯನ್ನ ಕೇಳ್ತು ಇವತ್ತು ರೈತರ ಸಮಸ್ಯೆಯನ್ನ ಕೇಳುವುದಕ್ಕೆ ಮುಂದಾಗ್ತಿದ್ದೇವೆ. ಇದೀಗ ಆನೇಕಲ್ನಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಕ್ಕೆ ಜನರು ಮುಂದಾಗಿರುವಂತದ್ದು. ಯಾವ ಕಾರಣಕ್ಕೆ? ಕಾರಣ ಒಂದೇ ಅಲ್ಲ, ಸಾಕಷ್ಟು ಕಾರಣಗಳಿಂದ ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಅಮ್ಮ? ಜಮೀನ್ಗೋಸ್ಕರ ಹೊಲಗಳು ಕಿತ್ಕೊಂಡಿದ್ದಾರೆ, ನಮ್ ಎಲ್ಲ ಜಮೀನುಗಳನ್ನೆಲ್ಲ ಕಿತ್ಕೊಂಡಿದ್ದಾರೆ. ನಮ್ಗೆ ಆ ಜಮೀನ್ ಬೇಕು, ನಾವು ಆ ಜಮೀನಲ್ಲಿ ಉಳುಮೆ ಮಾಡಬೇಕು, ತಿನ್ಬೇಕು. ನಾವು ಮಾರೋರಲ್ಲ, ನಾವು ದುಡ್ದು ತಿನ್ನೋರು, ನಾವು ರೈತರುಗಳು. ನಾವು ಇವತ್ತು ಅದನ್ನ ಬಿಟ್ರೆ ನಾವು ಇನ್ನೇನು ಮಾಡ್ಕೊಳ್ಳೋದಿಲ್ಲ, ಜೀವನಾತಿ ಮಾಡ್ಕೊಳ್ಳೋದೆ. ನಾವು ಅದೇನು IMBR ಕಾಲೇಜರು ಎಲ್ಲ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ನಮ್ಮ ಜಮೀನ್ಗೆ ಹೋಗಕ್ಕೆ ದಾರಿ ಬಿಡ್ತಾ ಇಲ್ಲ ಅವರು. ನಾವು ಅದನ್ನ ಬಿಟ್ಟು ನಾವು ಇನ್ನೆಲ್ಲಾಗಿ ಜೀವನ ಮಾಡೋಕ್ಕಾಗಲ್ಲ. ನಮ್ಗೆ ಅದೇ ಜೀವನ, ಜಮೀನಲ್ಲಿ ದುಡ್ದು ತಿನ್ನೋದೆ. ಕೂಲಿ ಮಾಡಬೇಕು, ಬಂದು ಮಾದಪ್ಪನ ದೊಡ್ಡಿ ಸೇರ್ಕೋಬೇಕು. ಮಾದಪ್ಪನ ದೊಡ್ಡಿ ಸುತ್ತ ಕಾಂಪೌಂಡ್ ಮಾಡಿದ್ದಾರೆ. ಒಂದು ದನ ಮೇಸಕ್ಕೂ ದಾರಿ ಇಲ್ಲ, ಒಂದು ಕುರಿ ಮೇಕೆ ಮೇಸಕ್ಕೂ ದಾರಿ ಇಲ್ಲ. ನಮಗೆ ಇರೋ ಆಸ್ತಿಗೆ ನಮಗೆ ದಾರಿ ಬಿಟ್ಟು ಕೊಟ್ಟರೆ ಸಾಕು. ನಮಗೆ ಹಾಕೊಳ್ಳೋಕ್ಕೂ ಜಾಗ ಇಲ್ಲ, ಸ್ವತ್ತವ್ರನ್ನ ಹಾಕೋಕ್ಕೂ ಜಾಗ ಇಲ್ಲ. ಆ ಥರ ಮಾಡಿದ್ದಾರೆ ನಮಗೆ. ಒಬ್ಬ ರೈತ ಮಹಿಳೆಯಾಗಿ ತಾವು ಎಷ್ಟು ಕಷ್ಟನ ಅನುಭವಿಸ್ತಾ ಇದ್ರಿ ಇಂಥದ್ದೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು? ಏನ್ ಮಾಡಕ್ಕಾಯ್ತದೆ? ಇನ್ನ ಕಷ್ಟ ಕೂಲಿ ನಾಲಿ ಮಾಡ್ಕೊಂಡ್ ತಿನ್ರಿ ಅಂತ ಎಲ್ಲ ಕಿತ್ಕೊಂಡ್ ಕುಂತಾವ್ರಿ. ಸರ್ಕಾರದಿಂದ ತಮಗೆ ಸಿಗ್ಬೇಕಾಗಿದ್ದಂತ ಅನುದಾನಗಳಾಗ್ಲಿ ಎಲ್ಲವೂ ಸಿಗ್ತಾ ಇದೆಯಾ? ರೈತರಿಗೆ ಸಿಗ್ಬೇಕಾಗಿರುವಂತದ್ದು ಏನ್ ಸಿಗ್ತದವ? ಈ ಕೂಲಿ ನಾಲಿ ಮಾಡಿದ್ರೆ ಸಿಗ್ತದ ಅಂದ್ರೆ ಏನ್ ಸಿಗ್ತದವ? ಏನು ಸಿಕ್ಕಲ್ಲ. ಈಗ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದೀರಾ. ಈಗ ಇದು ಎಷ್ಟು ದಿನಗಳ ಸಮಸ್ಯೆ ಆಗ್ತದೆ ನಿಮಗೆ? ಈ ಸಾನೆ ದಿನದಿಂದ ಸಮಸ್ಯೆ ಆಗಿದೆ. ಎಲ್ಲ ಕಾಲೇಜ್ ಶುರು ಆಗೋಗ್ಬಿಟ್ಟಿದೆ. ನಮಗೂ ಕೆಲಸ ಕೊಡ್ತೀವಿ ಅಂತ ಆಸ್ತಿ ಕಿತ್ಕೊಂಡ್ರು, ಕೆಲಸನೂ ಕೊಟ್ಟಿಲ್ಲ, ನಮಗೇನು ಇಲ್ಲ. ನೀವು ಯಾರು ಅಂತ ಇವಾಗ ಬೇಕಾದ್ರೆ ಮುಂದೆ ತಳ್ತಾರೆ. ಅಲ್ಲಿ ಕಾಲೇಜ್ ಹತ್ರನೂ ಹೋಗಿಲ್ಲ. ಕೂಲಿ ಮಾಡಬೇಕು, ಮಕ್ಳಿಗೆ ಸಾಕಬೇಕು, ಸ್ಕೂಲಿಗೆ ಸೇರಿಸ್ಬೇಕು, ಮಕ್ಕಳಿಗೆ ಬಲ್ಲೆ ಜೀವನ ಮಾಡಬೇಕಂದ್ರೆ ಭಾರಿ ಕಷ್ಟ ಇದೆ. ನಮ್ಗೆ ಆಸ್ತಿಗೂ ಪರಿಹಾರ ಏನೂ ಕೊಟ್ಟಿಲ್ಲ, ನಿಮ್ಮ ಅಕ್ಕಪತ್ರನೂ ಏನೂ ಕೊಟ್ಟಿಲ್ಲ. ನಿಮ್ಮ ಆಸ್ತಿ ಇದೇನೈತೆ ಎತ್ಕೊಂಡು ಬಂದು ಅಲ್ಲಿ ಇರ್ರಿ ಅಂತ ಹೇಳ್ತಾರೆ. ಪೊಲೀಸರು ಬರ್ತಾರೆ, ಹೊಡಿತಾರೆ, ಕಳಿಸ್ತಾರೆ ಮನೆ ಕಡೆ. ಹೆಂಗಸರಿಗೆ ಯಾರು ಹೋಗಿ ನಿಂತ್ಕೊಂಡಿಲ್ಲ. ಒಬ್ಬೊಬ್ರು ಹೋದ್ರೆ ಹಿಂಗೆ ಓಡಿಸ್ತಾರೆ ಮನೆ ಕಡೆ. ಇದು ಎಷ್ಟನೇ ಬಾರಿ ತಾವು ಪ್ರತಿಭಟನೆ ಮಾಡ್ತಾ ಇರೋದು? ಮೊದಲನೇ ಬಾರಿನ ಅಥವಾ ಈ ಹಿಂದೆನೂ ಏನಾದ್ರು ನೀವು ಮನವಿ ಪತ್ರ ಸಲ್ಲಿಕೆ ಆಗಿದ್ದು? ಇಲ್ಲಿ ಒಂದ್ಸತಿ ಅವಾಗ ಒಂದ್ಸತಿ ಮೀಟಿಂಗ್ ಆಗಿತ್ತು, ಅವಾಗೂ ಬಂದಿದ್ವಿ. ಒಂದು 20-30 ವರ್ಷದಿಂದ ಹಾಕಿದ್ದಾರೆ. ಅದರಂತೂ ಒಬ್ಬರು ಏನು ಕೊಟ್ಟಿಲ್ಲ, ನಮಗೆ ಪರಿಹಾರ ಅನ್ನೋದೇ ಕೊಟ್ಟಿಲ್ಲ. ಓಟ್ನವ್ರು ಬರುವಾಗ ಮಾಡ್ಕೊಡ್ತೀವಮ್ಮ ಅಂತಾರೆ, ಅದು ಇನ್ನಿಸ್ಕೊಳ್ತಾರೆ. ಆಮೇಲೆ ಅವ್ರ ಕೆಲಸ ಆದಮೇಲೆ ಯಾರು ಹಿಂತಿರ್ಗಿ ನೋಡಲ್ಲ. ಆ ಥರ ಓಡಿಸಿ ಪೊಲೀಸ್ನವರೆಲ್ಲ ಕ್ಯಾಂಪ್ ಬಂದಾಗೂ ಬಂದು ಯಾರೂ ನಿಮ್ಮದು ರೈತರ ಕಷ್ಟ ಏನು ಅಂತ ಬಂದು ಯಾರೂ ವಿಚಾರಿಸಿಲ್ಲ ನಮಗೆ. ಇಲ್ಲಿ ಸರ್ ಇದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ತಾವು ಅನುಭವಿಸ್ತಾ ಇದ್ರಿ? ನಾವು 40-50 ವರ್ಷಗಳಿಂದ ತಾವು ಇದೇ ಮೊದಲ ಬಾರಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದ ಅಥವಾ ಈ ಹಿಂದೆನೂ ಏನಾದ್ರು ಮುಂದೆ ಹೋಗಿದ್ರಿ ಸಂಘದವ್ರನ್ನ ಕರ್ಕೊಂಡು? ಅವಾಗ ಏನು ಮಾತಾಡಲಿಲ್ಲ. ನಮ್ಮನ್ನೇನೆ ಪೊಲೀಸ್ ಸ್ಟೇಷನ್ಗಳಕ್ಕೆಲ್ಲ ಹಾಕಿ ಜಲ್ಲಿ ಮಿಷಿನ್ಗಳು ಎಲ್ಲ ನಮ್ಮ ಜಮೀನುಗಳೆಲ್ಲ ಕಿತ್ಕೊಂಡು ನಮ್ಮನ್ನೆಲ್ಲ ಬಿಡಿಸವ್ರೆ. ಸರ್, ಈಗ ಸರ್ಕಾರಗಳು ರೈತರ ಹಿತಕ್ಕಾಗಿ ಕೆಲಸಗಳು ಮಾಡ್ತಾ ಮಾಡ್ತಾ ಇಲ್ಲ ಮೇಡಮ್ ಅವರೇ. ಎಲ್ಲನೂ ಅವರ ಸ್ವಂತ ಇದಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಯಾವುದೂ ಮಾಡ್ತಾ ಇಲ್ಲ. 40-50 ವರ್ಷಗಳಿಂದ ಮೇಲೆ ಉಳುಮೆ ಮಾಡ್ತಕ್ಕಂಥ ಅವರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ. ಈಗ ಯಾವುದು BBMP 18 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಬರುತ್ತೆ ಅಂತ ಈಗ ಹೇಳ್ತಾ ಇದ್ದಾರೆ. ನಾವು ಅರ್ಜಿ ಹಾಕಿರೋದು 1991. ಅದಕ್ಕೆ ಮೊದಲು 1950ರಿಂದನೂ ಉಳುಮೆ ಮಾಡ್ತಾ ಇದ್ದೀವಿ. 2-3 ತಲೆಮಾರಿಂದ ಉಳುಮೆ ಮಾಡ್ತಾ ಇರೋವಂಥ ಜಾಗಕ್ಕೆ ಈಗ ಸರ್ಕಾರ ಇದೊಂದು ಅಡ್ಡ ತಂದಿಕ್ಕಿದೆ. ಈ ಅಡ್ಡನ ಆದ್ರೂ ಹೈಕೋರ್ಟಲ್ಲಿ ಇದನ್ನು ಸ್ಟಾಪ್ ಮಾಡಿದೆ. ಆದರೂ ಇದಕ್ಕೆ ಜೀವ ಇದೆ ಅಂತ ನಮಗೆ ಶಾಸಕರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ಅಂತ ಇದು ಹೋರಾಟ ಮಾಡಿ ನಾವು ಅದನ್ನು ಇದು ಹಕ್ಕುಪತ್ರ ಎಲ್ರಿಗೂ ಹಕ್ಕುಪತ್ರ ಸಿಗಬೇಕು. ಅದು ಹೋರಾಟ ನಾವು ಮುಂದುವರಿಸ್ತೀವಿ. ಅಕಸ್ಮಾತ್ ಹಕ್ಕುಪತ್ರ ಕೊಡೋದು ಡಿಲೇ ಆದರೆ ತಮ್ಮ ಹೋರಾಟ ಹೇಗಿರುತ್ತೆ? ಊರಿಗೆ ಹೋಗಿ ಉಗ್ರ ಹೋರಾಟ, ಜನಗಳನ್ನೆಲ್ಲ ಎಚ್ಚರಿಸಿ ಉಗ್ರ ಹೋರಾಟ ಮಾಡಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ.
ಸರ್, ಈಗ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಬೆಲೆ ಏರಿಕೆ ಆಗ್ತಾ ಇದಾವೆ. ಸರ್ಕಾರ ಹೇಳ್ತಾ ಇರುವಂತದ್ದು ರೈತರ ಹಿತಕ್ಕಾಗಿ ಬೆಲೆ ಏರಿಕೆ ಮಾಡ್ತಿದೀವಿ ಅಂತ ಹೇಳಿ. ಸೊ ಇದು ಎಲ್ಲಾ ರೈತರಿಗೂ ನಿಮ್ಗಳಿಗೆ ತಲುಪ್ತಾ ಇದೆಯಾ? ಬೆಲೆ ಏರಿಕೆಯಿಂದ ಏನ್ ರೈತರಿಗೆ ತಲುಪಬೇಕು ಅದೆಲ್ಲವೂ ತಲುಪ್ತಾ ಇದೆಯಾ? ಏನು ತಲುಪ್ತಾ ಇಲ್ಲ. ಎಲ್ಲ ರೈತರ ವಿರೋಧಿ ಸರ್ಕಾರನೇ ಹೊರತು ರೈತರಿಗಾಗಿ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ. ಇವರು ಎಲ್ಲ ಬೇರೆ ಬಡವರು ಬೊಗ್ಗರು ಸಾಯೋ ಅಂತ ಕೆಲಸ ಮಾಡ್ತಾರೆ, ರೈತರನ್ನು ಸಾಯಿಸುವ ಕೆಲಸ ಮಾಡ್ತಾರೆ. ಜಮೀನುಗಳೆಲ್ಲ ಕಿತ್ಕೊಳೋದು, ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಬೆನ್ನೆಲ್ಲ ಮುರಿದಿ ನಮ್ಮನ್ನೆಲ್ಲ ನಾಶ ನಡೆಸ್ಬಿಟ್ಟಿದ್ರು. ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ರೈತರ ಪರವಾಗಿ ನಾವು ಹಸಿರು ಶಾಲೆ ಹಾಕ್ಕೊಂತಾರೆ, ವಿಧಾನಸೌಧದಲ್ಲಿ ಭಾಷಣ ಮಾಡ್ತಾರೆ. ಮಿಕ್ಕಿದಂಗೆ ಆ ಕೆಲಸ ಆದಮೇಲೆ ರೈತರ ಬಗ್ಗೆ ಆ ಸುದ್ದಿನೇ ಇಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, BJP ಅವರು ಹಂಗೆ ಮಾಡಿದ್ರು ಅಂತ ಹೇಳ್ತಾರೆ, ದಿನ ಕಿತ್ಲಾಟ ಮಾಡ್ತಾರೆ ಹೊರತು ರೈತರ ಪರವಾಗಿ ಯಾವುದೇ ಮಾತು ಸುದ್ದಿನೇ ಎತ್ತಾ ಇಲ್ಲ. ಇವರು ಸರ್ಕಾರ ರೈತರ ಪರ ಮಾತಾಡ್ತಾ ಇಲ್ಲ ಮೇಡಮ್ ಇದುವರೆಗೂ. ಈಗ 1947ರಲ್ಲಿ ಸ್ವತಂತ್ರ ಬಂತ. 1947 ಸ್ವತಂತ್ರ ಬರೋಕ್ಕೆ ಮುಂಚಿಂದ ನಮ್ಮ ಹಿರಿಯರು ಸುಮಾರು 3-4 ತಲೆಮಾರಷ್ಟು ಜನ ಇದು ಸಾಗುವಳಿ ಮಾಡ್ಕೊಂಡು ಭೂಮಿನ ನಂಬ್ಕೊ ಬಂದವ್ರೆ. ನಾವೇನಲ್ಲಿ ಇದು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಕೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಲೇಔಟ್ ಮಾಡಕ್ಕೆ ಕೇಳ್ತಾ ಇಲ್ಲ. ಸುಮಾರು 1-2 ಎಕರೆ ಜಮೀನು ನಂಬ್ಕೊಂಡು ಇವತ್ತು 10-15 ಒಂದು ಕುಟುಂಬದಲ್ಲಿ 10-15 ಜನ ಇದ್ದಾರೆ. ಮಕ್ಕಳು ಮರಿ, ವಯಸ್ಸಾದ ತಾತ ಅಜ್ಜಿ ಎಲ್ಲ ಇದ್ದಾರೆ. 2 ಎಕರೆ 3 ಎಕರೆ ಅರ್ಜಿ ಹಾಕೊಂಡು ಪಾಪ ಸಾಗುವಳಿ ಮಾಡ್ತಾ ಇರೋದು ರೈತರು. ನಾವ್ಯಾರು ಕಾರ್ಪೊರೇಟರ್ಗಳಲ್ಲ, ನಾವು ಇನ್ನೊಬ್ಬ ಡೆವಲಪರ್ಗಳಲ್ಲ. ಡೆವಲಪರ್ಗಳಿಗೆ, ಕಾರ್ಪೊರೇಟರ್ಗಳಿಗೆ ಇವ್ರಿಗೆ ನೆಲ ಇದು ಭೂಮಿ ಮಂಜೂರು ಮಾಡೋಕ್ಕೆ ಅವಕಾಶ ಇದೆ. ನಮ್ಮ ರೈತರಿಗೆ ಸಾಗುವಳಿ ಮಾಡ್ಕೊಂಡು ಒಂದು 80-90 ವರ್ಷದಿಂದ ರೈತರು ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋರಿಗೆ ಭೂಮಿ ಮಂಜೂರು ಮಾಡೋಕ್ಕೆ ಯಾವುದ್ಯಾವುದೋ ಕಾನೂನು ತುಡುಕುಗಳು ಇವ್ರಿಗೆ. ಅದೇ ಇವತ್ತು ಬಂದು ಕಾರ್ಪೊರೇಟರ್ಗೆ ಬೇಕಾದ್ರೆ 500 ಎಕರೆ ಕೊಡ್ತಾರೆ. ಅದೇ ರೀತಿ ಹೌಸಿಂಗ್ ಬೋರ್ಡ್ ಅವ್ರಿಗೂ ಕೊಟ್ಟವ್ರೆ. ಹೌಸಿಂಗ್ ಬೋರ್ಡ್ ಅವರು ಇದು ಸಾಗುವಳಿ ಮಾಡ್ತಾ ಇರ್ತಾರೆ ರೈತರಿಗೆ ಯಾವ ಪರಿಹಾರನೂ ಕೊಟ್ಟಿಲ್ಲ. ಅವ್ರು ಯಾವುದು ಹಳೆ ಭೂಮಿಗಳು ಯಾರ್ಯಾರು ಹೊಂದಿದ್ರು ಅವ್ರಿಗೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ. ಈ 53 ಹಾಕೊಂಡು ಸಾಗುವಳಿ ಮಾಡ್ತಾ ಇದ್ದವ್ರಿಗೆ ಕರ್ನಾಟಕ ಗೃಹ ಮಂಡಳಿಗಳಿಂದ ಯಾವುದೇ ಪರಿಹಾರ ಇಲ್ಲ. ಆಮೇಲೆ 53 ಇದೆ, ನಿಮ್ಗೆ ಹಕ್ಕುಪತ್ರ ಇಲ್ಲ ಅಂದರೆ ನಾವು ಯಾವ್ದು ಪರಿಹಾರ ಕೊಟ್ಟಲ್ಲ ಅಂತ ಈ ಥರ ಎದುರಿಸಿ ಬೆದರಿಸಿ ಅವ್ರನ್ನ ಒಕ್ಲೇಬಿಸ್ತಾ ಇರೋ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಫೈನಲಾಗಿ ಹೇಳ್ತೀನಿ, ಏನೇ ಆಗಲಿ ಈ ನಾವು 10 ಎಕರೆ ಕೇಳಿಲ್ಲ, 20 ಎಕರೆ ಕೇಳಿ ಒಬ್ಬೊಬ್ಬರಿಗೆ 2 ಎಕರೆ 3 ಎಕರೆಯಲ್ಲಿ ಮಾಡ್ತಾ ಇದ್ದಾರೆ. ಆ 2 ಎಕರೆ 3 ಎಕರೆಯಲ್ಲಿ ಇವರು ಮಂಜೂರು ಮಾಡಿಕೊಟ್ಟಿಲ್ಲ ಅಂದರೆ ಈಗ ನಾವು ಹಳ್ಳಿಗೂ ಬಂದಿದ್ದೀವಿ ಜನ. ಈಗ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳವ್ರೆ, ಕೃಷ್ಣ ಬೈರೇಗೌಡರು, ಈ ಅರ್ಜಿಗಳು ಹಾಕೊಂಡ್ರನ್ನ ಒಕ್ಲೇಬಿಸ್ಬೇಡ್ರಿ, ನಾವು ಯಾವುದು ಇತ್ಯರ್ಥ ಮಾಡ್ತೀವಿ ಅಂತ. ಅಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟರೆ ಆಗಲ್ಲ. ಇದು ಕಾರ್ಯರೂಪಕ್ಕೆ ತರಬೇಕು. ಈ ಕಾರ್ಯರೂಪಕ್ಕೆ ತರಗಂಟ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ, ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಇಲ್ಲಿರುವಂತಹ ರೈತರ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಜೋರಾಗಿರುತ್ತೆ. ಸರ್ಕಾರ ಇರುವಂತಹದ್ದು ರೈತರಿಗೋಸ್ಕರ ಅಂತ ಹೇಳ್ತಾರೆ, ಆದ್ರೆ ಹಸಿರು ಶಾಲನ್ನ ಹಾಕಿಕೊಂಡಿರೋರಂತರಿಗೆ ಯಾವುದೇ ರೀತಿಯಾದಂತಹ ತಲುಪಬೇಕಾದಂತಹದ್ದು ತಲುಪ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ರೈತರ ಮಾತಾಗಿರುವಂತಹದ್ದು. ಮತ್ತಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ. ಕನ್ನಡ ಕನ್ನಡ ಕರ್ನಾಟಕದ ಜೀವ ಸೆಲೆಯೇ ತಾಯ್ನುಡಿ ಕನ್ನಡ. ಡಾಕ್ಟರ್ ರಾಜ್, ಅಂಬರೀಶ್, ಬಂಗಾರಪ್ಪ ಕೆಚ್ಚೆದೆಯ ಕನ್ನಡಿಗರು. ನಾಡು ನುಡಿ ಜಲದ ವಿಷಯದಲ್ಲಿ ತಮಿಳರ ಒಗ್ಗಟ್ಟು, ನಮ್ಮವರ ತಾತ್ಸಾರ. ಪರಭಾಷಿಗರ ಮುಂದೆ ಸೊಲ್ಲೆತ್ತಲು ಹೆದರೋದೇಕೆ ಕನ್ನಡದ ಮಹಾನಟರು. ಮಾತನಾಡೋ ದೇವರು ರಾತ್ರಿ 9:27ಕ್ಕೆ. ತಾಪಮಾನ ಏರಿಕೆ, ಕರಗುತ್ತಿದೆ ಹಿಮಾಲಯ, ನದಿಗಳಲ್ಲಿ ನೀರು ಮಾಯ. ಕೃಷಿ, ಕುಡಿಯುವ ನೀರಿಗೆ ಹಾಹಾಕಾರ, ಹಿಮ ನದಿಗಳ ಆಶ್ರಿತರಿಗೆ ಸಂಕಷ್ಟ. ಗ್ರೀನ್ ಹೌಸ್ ಎಫೆಕ್ಟ್ ಎದುರಾಗಲಿದೆ ಅಪಾಯ, ಭಾರತಕ್ಕೆ ಎಚ್ಚರಿಕೆ ಗಂಟೆ. ವಿಶ್ವದ 3ನೇ ಅತಿ ದೊಡ್ಡ ಹಿಮ ನದಿಗಳ ತವರು ಹಿಮಾಲಯ ಇನ್ ಡೇಂಜರ್.
ಹಿಮಾಲಯ 75% ಮಾಯ. ವೀಕ್ಷಿಸಿ ರಾತ್ರಿ 10:27ಕ್ಕೆ. ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ, ರಾಷ್ಟ್ರ ದೇವೋಭವ. ದೇಶದ ಅಸ್ಮಿತೆ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ. ರಾಷ್ಟ್ರ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ 7:45ಕ್ಕೆ. ಗ್ರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕೇಳುವುದಕ್ಕಿಂತ ಅವರ ಸಮಸ್ಯೆ ಏನು ಅಂತ ಅವರೇ ಹೇಳಿ ಅಂತ ನಾನು ಆಶಿಸ್ತೀನಿ. ಸರ್, ತಮ್ಮ ಸಮಸ್ಯೆ ಏನು? ಮೇಡಮ್ 4 ಎಕರೆ ಜಮೀನು, 8 ಎಕರೆ ಜಮೀನು ಬಿಟ್ಟವ್ರೆ ಮೇಡಮ್. ನಮ್ಮ ಕಂದ ಇದ್ದು ಇನ್ನು 4 ಎಕರೆದು ನಮ್ಮ ತಾತಂದು ಜಮೀನು. ಅದು ಜಮೀನಾದರೆ ಅದಕ್ಕೆ ಸಾಗುವಳಿ ಐತೆ, ಪಾಣಿ ಬರ್ದಿದ್ದಂಗೆ ಮಾಡಿಬಿಟ್ಟವ್ರೆ. ಆ ಪಾಣಿ ಬರ್ದಿದ್ದಕ್ಕೆ ಸಾಗುವಳಿ ನಮ್ಮ ಹತ್ರನೇ ಐತೆ, ಮಡಿಕೊಂಡಿದ್ದೀವಿ. ಅದಕ್ಕೆ ಪರಿಹಾರನೂ ಕೊಡಲಿಲ್ಲ ಕಾಲೇಜಿಯರು. ಅದು ನಮಗೆ ಜಮೀನು ಬಿಟ್ಟು ಕೊಡಲಿಲ್ಲ. ಕಾಲೇಜಿಗೆ ಸುತ್ತ ಕಾಂಪೌಂಡ್ ಹಾಕೊಂಬಿಟ್ಟು ಅದು ಬೇರೆ ಕಡೆ ತಳ್ಳಿಬಿಟ್ಟವ್ರೆ. ಪಕ್ಕ ಹಾಕೊಂಬಿಟ್ರು ಕಾಲೇಜಿ 4 ಎಕರೆ. ಇನ್ನು 8 ಎಕರೆ ಪ್ಲಾಟ್ ಮಾತ್ರ ಸುತ್ತ ಕಾಂಪೌಂಡ್ ಮಾಡಿಕೊಂಡು ಸುತ್ತ ಕರೆಂಟ್ ಬಿಟ್ಬಿಟ್ಟವ್ರೆ. ಹೋಗೋಕ್ಕೆ ದಾರಿ ಇಲ್ಲ ನಾವು ಹೋಗೋಕ್ಕೆ. ವ್ಯವಸಾಯ ಮಾಡಿ ಈ ಸಾರಿ ಆ ಕಾಂಪೌಂಡ್ ಮೇಲೆ ಎತ್ತಾಕೊಂಡು ಬಂದೆ ಮೇಡಮ್. ಇವಾಗೇನೋ ಹೇಳಕ್ಕೆ ಹೋದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದೆ, ಅಲ್ಲೂ ಏನು ತಗೊಳ್ಳಿಲ್ಲ, ಕೇಸ್ ತಗೊಳ್ಳಿಲ್ಲ, ಹೋಗಯ್ಯ ಅಂದರು. ಈ ತಹಸೀಲ್ದಾರ್ ತಕ್ಕ ಬಂದೆ, ಅಲ್ಲಿ ಪರಿಹಾರ ಏನಪ್ಪ ಹಿಂಗಾಗದೆ ನಮ್ಗೆ ದಾರಿ ವ್ಯವಸ್ಥೆ ಅಂದೆ. ಅಪ್ಪ ನಾನು ಅಲ್ಲಿ ದಾರಿ ಗೌರ್ಮೆಂಟಲ್ಲಿ ಇದ್ದರೆ ಬಿಡಿಸ್ಕೊಡ್ತೀನಿ, ಹಂಗಾರೆ ಇಲ್ಲ ಅಂದರೆ ನಾನು ಏನು ಮಾಡಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರಿ ಇವರು. ಆಮೇಲೆ ಸುಮ್ಮನೆ ಆಗೋದ ಮೇಡಮ್, ಅಷ್ಟೇ. ಸರ್, ಈಗ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಓದಿದವರು ಬೇರೆ ಬೇರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ರೈತರು ಅವಲಂಬಿತ ಆಗಿರೋದೇ ಭೂಮಿ ಮೇಲೆ. ಈಗ ಭೂಮಿ ಕೈಗೆ ಹತ್ತದೇ ಹೋದ್ರೆ ರೈತರ ಜೀವನ ಹೇಗೆ? ಅದೇ ಮೇಡಮ್, ಅದಕ್ಕೆ ನಾವು ಹತ್ತೇ ಇಲ್ಲ ಅಂದರೆ ನಾವು ಸಾಯ್ಬೇಕಾದ್ದೆ, ವಿಷ ಕಿಟ್ಕೊಂಡು ಸಾಯ್ಬೇಕಾದ್ದೆ. ಇನ್ನು ಒಂದು ಇದೆಯಾ ಇಲ್ಲ, ಒಂದು ಬುದ್ಧಿ ಇಲ್ಲ, ಅದರಿಂದ ಜೀವನ ನಮಗೆ. ಅದಿಲ್ಲ ಅಂದರೆ ಪ್ರಾಣ ತಗೊಂಡು ಸಾಯೋದಷ್ಟೇ. ಈಗ ಸರ್ಕಾರದವರು ರೈತರಿಗೆ ಅಂತ ಹೇಳಿ ಏನೂ ಮಾಡ್ತಾ ಇಲ್ಲ, ಅಥವಾ ಮಾಡ್ತಾ ಇದ್ರು ಅದು ನಮಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ. ಅದು ತಮಗೂ ಸಹ ತಲುಪ್ತಾ ಇದೆಯಾ ಇಲ್ವಾ ಸರ್? ಇಲ್ಲ ಮೇಡಮ್, ಇಲ್ಲ. ಸರ್ಕಾರದ ಮುಂದೆ ತಾವೇನಾದ್ರೂ ಮನವಿ ಇಟ್ಕೋಬೇಕು, ಇಲ್ಲ ನಮ್ಮ ರೈತರಿಗೋಸ್ಕರ ಇಂತಹದ್ದನ್ನೇ ತಗೊಂಡ್ಬರ್ಬೇಕು ಅಂತ ತಾವು ಹೇಳ್ತೀರಾ ಸರ್? ಈಗ ನಮ್ಮ ಸರ್ಕಾರ ಏನು ಇವತ್ತು ಬಗರಕುಂ ಸಾಗುವಳಿಯಲ್ಲಿ 50, 53 ಮತ್ತು 57 ಅರ್ಜಿಗಳು ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ 18 ಕಿಲೋಮೀಟ್ರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ 18 ಕಿಲೋಮೀಟ್ರ್ ಆದೇಶ ಇದೆ ಅಂತ ಹೇಳ್ಬಿಟ್ಟು ಅದನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತೇವೆ. ನಾವು ಒಪ್ಪಕ್ಕೆ ತಯಾರಿಲ್ಲ. ಈಗ ನ್ಯಾಯಾಲಯಗಳು ಕೂಡ ರೈತರ ಪರವಾಗಿ ಕೆಲವು ರೈತರು ಹೋಗಿದ್ದಾರೆ ಕೋರ್ಟ್ಗಳಿಗೆ, ನ್ಯಾಯಾಲಯಗಳಿಗೆ, ಅವ್ರಿಗೆ ತೀರ್ಪು ಬಂದಿದೆ. ಇವರಿಗೆ ನೀವು ಹಕ್ಕುಪತ್ರ ಕೊಡಿ ಅಂತೇಳಿ ನ್ಯಾಯಾಲಯನೂ ಕೂಡ ಹೇಳಿದೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ತಿರಸ್ಕೃತ ಮಾಡಿದ್ದಾರೆ ಅಂತೇಳಿ ತಹಸೀಲ್ದಾರ್ ಅವರು ಹೇಳ್ತಾರೆ. ಮೊನ್ನೆ ಸಭೆಯಲ್ಲಿ ನಾನಿದ್ದಾಗ ಜಿಲ್ಲಾಧಿಕಾರಿಗಳು ತಿರಸ್ಕೃತ ಮಾಡಿಬಿಟ್ಟವ್ರೆ 7,000 ಅರ್ಜಿಗಳನ್ನು. ಜಿಲ್ಲಾಧಿಕಾರಿಗಳು ಯಾರು? ಜಿಲ್ಲಾಧಿಕಾರಿಗಳಿಗೆ ಏನು ಗೊತ್ತು? ಜಿಲ್ಲಾಧಿಕಾರಿಗಳು ತಿರಸ್ಕೃತ ಮಾಡೋದಕ್ಕೆ ಅವ್ರೇನು ತಾತನ ಆಸ್ತಿನ, ಅವ್ರ ಅಪ್ಪನ ಆಸ್ತಿನ? ಜಿಲ್ಲಾಧಿಕಾರಿಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಯಾರ ಅಪ್ಪನ ಆಸ್ತಿ ನೀವು ವಜಾ ಮಾಡಿದ್ದೀರಾ, ತಿರಸ್ಕೃತ ಮಾಡಿದ್ದೀರಾ ಅರ್ಜಿಗಳನ್ನ? ಹೆಂಗೆ ತಿರಸ್ಕೃತ ಮಾಡಿದ್ರಿ ನೀವು? ಯಾರ ಆಸ್ತಿ? ನಿಮ್ಮ ಸ್ವಂತ ಆಸ್ತಿನಾ, ಇಲ್ಲ ನಿಮ್ಮ ತಾತನ ಆಸ್ತಿನ, ನಿಮ್ಮ ಅಪ್ಪನ ಆಸ್ತಿನ? ಯಾರ ಆಸ್ತಿನ ಅಲ್ಲ, ರೈತರ ಆಸ್ತಿ. ಅದು ಸುಮಾರು 40-50 ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿದ್ದಾರೆ. ಅಂಥವ್ರ ಆಸ್ತಿಗಳನ್ನು ನೀವು ಒಕ್ಕಲೆಬ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾವು ಸುಮಾರು 25-30 ವರ್ಷದಿಂದ ನಾನು ರೈತ ಸಂಘಟನೆಗಳಲ್ಲಿದ್ದೀನಿ. ಇವತ್ತು ಎಲ್ಲ ರೈತ ಸಂಘಟನೆಗಳು ಒಕ್ಕೂಟಾಕಿ ಒಂದು ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅವ್ರು ಜಿಲ್ಲಾಧಿಕಾರಿ ಆಗ್ಬೋದು, ಶಾಸಕರು ಆಗ್ಬೋದು, ಅಥವಾ ಮಂತ್ರಿಗಳು, ಇವತ್ತು ಕಂದಾಯ ಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ರೈತನ ಒಕ್ಕಲೆಬ್ಸಬೇಡಿ, ಪರಿಶೀಲನೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿರೋ ವಾಸ್ತವಾಂಶನ ಸರಿಯಾಗಿ ಯಾರೂ ಅಧ್ಯಯನ ಮಾಡಲೇ ಇಲ್ಲ. ಅದರಿಂದ ಭೂಮಿ ಇವತ್ತು ಸುಮಾರು 7,000 ಅಂದರೆ 15,000 ಭೂಮಿ ಇತ್ತಿಲ್ಲಿ. ಯಾರೋ ಲೇಔಟ್ಗಳು, ಬಡಾವಣೆಗಳವರು ಅವ್ರು ಇವತ್ತು ರೈತರನ್ನ ಯಾಮಾರಿಸಿ 2 ಲಕ್ಷ 1 ಲಕ್ಷಕ್ಕೆ ಇವತ್ತು ಖರೀದಿ ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಗೆ ಖರೀದಿ ಮಾಡ್ಕೊಂಡ್ರು? ಕೆಲವರಿಗೆಲ್ಲ ಈ ಥರ ಎಲ್ಲ ಆಗಿದೆ, ತುಂಬ ಅನ್ಯಾಯಗಳಾಗಿದೆ. ಆದ್ದರಿಂದ ಇದನ್ನು ನಾವು ಸಹಿಸೋದಿಲ್ಲ. ರೈತ ಸಂಘ ಮತ್ತು ಬಗರಕುಂ ಸಾಗುವಳಿದಾರ ಹೋರಾಟ ಸಮಿತಿ, ಭೂಸ್ವಾಧೀನ ಹೋರಾಟ ಸಮಿತಿ ಒಂದು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸರ್, ಸರ್ಕಾರಕ್ಕೆ ರೈತರ ನೋವು ತಲುಪ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಅದು ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸರ್ಕಾರದಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಬಂಡವಾಳಸ್ಥರೇ, ಬಂಡವಾಳಶಾಹಿಗಳು. ಅವರು 1,000 ಕೋಟಿ, 5,000 ಕೋಟಿ, 2,000 ಕೋಟಿ, 100 ಕೋಟಿ, 200 ಕೋಟಿ ಇರ್ತಕ್ಕಂಥ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥವ್ರು ಅಂಥ ದೊಡ್ಡ ಮಹಾನ್ ನಾಯಕರು ಅಂತ ಹೇಳ್ತಾರೆ ನೋಡಿ. ಅವರೆಲ್ಲರೂ ಸರ್ಕಾರದ ಈ ಬಡ ಜನರ ಬಗ್ಗೆ ಅವ್ರಿಗೆ ಏನು ನೋವು ಕನಿಕರಣೆ ಅನ್ನೋದೇ ಇಲ್ಲ. ಇವತ್ತು ಒಕ್ಕಲೆಬ್ಸ್ಬಿಟ್ರೆ ಅವ್ರು ನಿರ್ಗತಿಕರಾಗ್ತಾರೆ.
ಅವ್ರ ಭೂಮಿ ಹೋಗ್ಬಿಟ್ರೆ ಅವ್ರು ಏನಾಗಬೇಕು ಗತಿ ನಿರ್ಗತಿಕರು ಇನ್ನೂ ಬಡವರು ತೀವ್ರವಾದಂಥ ಬಡವರು ಇವತ್ತು ಬಡತನ ಜಾಸ್ತಿ ಆಗುತ್ತೆ. ಅದರಿಂದ ಇವ್ರಿಗೆ ನೋವು ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸರ್, ಎಲ್ಲೋ ಹಾಲಿನ ದರ ಏರಿಕೆ ಮಾಡಿರುವಂತಹದ್ದು ರೈತರಿಗೋಸ್ಕರ ಅಂತ ಹೇಳ್ತಾರೆ, ಅದು ರೈತರಿಗೆ ತಲುಪ್ತಾ ಇದೆಯಾ? ಹಾಲಿನ ದರ ಏರಿಸಿರೋದ್ರಲ್ಲಿ ರೈತರಿಗೆ ತಲುಪ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಕೋಆಪರೇಟಿವ್ ಸೊಸೈಟಿ ಮೂಲಕವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಬಟ್ ಅದರ ಮಧ್ಯದಲ್ಲೇ ಈ ದನಗಳ ಹಸುಗಳ ಮೇವು ಬೆಲೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಅವರು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡುವಾಗ ಆ ಬೆಲೆ ಅವ್ರಿಗೆ ತಲುಪುತ್ತೆ. ಯಾಕೆ ಅದನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ನಾನು 1 ಲೀಟ್ರು ನೀರಿನ ಬೆಲೆ ಎಷ್ಟಿದೆ ಇವತ್ತು ನಿಮಗೆ ಗೊತ್ತು, 20 ರೂಪಾಯಿ 1 ಲೀಟ್ರು. ಅದೇ ಹಾಲಿನ ಬೆಲೆ ಎಷ್ಟಿದೆ, 34 ರೂಪಾಯಿ. ನೀರಿಗೂ ಹಾಲಿಗೂ ಬೆಲೆ ಎಷ್ಟು? ಒಂದು ದನ ಸಾಕಬೇಕು ಅಂತ ಹೇಳಿದ್ರೆ ಅದು 500 ರೂಪಾಯಿ ಸಂಬಳ. ಆಮೇಲೆ ಹಸು ಮೇವಿಗೆ ಕಾಸು ಕೊಡಬೇಕು ಅಂದರೆ ಅದೊಂದು 250 ರೂಪಾಯಿ. ಆಮೇಲೆ ತಾನು ದನ ಸಾಕೋ ಕೊಟ್ಟಿಗೆ ಬಾಡಿಗೆ ಕಟ್ಟಬೇಕು ಅಂದರೆ ಅದೊಂದು 200 ರೂಪಾಯಿ. ಅಂದರೆ ಒಂದು ಹಸು ಸಾಕಬೇಕು ಅಂತ ಹೇಳಿದ್ರೆ ಆತನಿಗೆ 1,000 ರೂಪಾಯಿ ಖರ್ಚು. ಹೌದಾ ಇಲ್ವಾ? ಆ 1,000 ರೂಪಾಯಿನಲ್ಲಿ ಒಂದು 4 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಗ್ರಾಹಕರು ಅಂತ ಕೂಗ್ತಾರೆ. ಆದರೆ ಅದರ ಬೆಲೆ ಏನು, ಕಷ್ಟ ಏನು ಅನ್ನೋದು ಕೂಡ ಭಾಳ ಮುಖ್ಯ. ಬಟ್ ಅದೇ ರೀತಿಯಲ್ಲಿ ಹಾಲಿನ ಬೆಲೆ ಒಂದೇ ಅಲ್ಲ. ಇವತ್ತು ಕೆಲವು ತೊಗರಿಬೇಳೆ, ಕಡಲೆ ಇವೆಲ್ಲವೂ ಕೂಡ ಕ್ವಿಂಟಾಲ್ ಮೇಲೆ ರೈಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಯಾವ ಬೆಲೆ ಜಾಸ್ತಿ ಆಗಿದೆಯೋ ಅದು ರೈತನಿಗೆ ತಲುಪೋದ್ರಲ್ಲಿ ನಬಾರ್ಡು ಬಂದಿದೆ. ನಬಾರ್ಡು ನಿಜವಾಗಲೂ ಕೂಡ ರೈತನ ಸಮಸ್ಯೆಯನ್ನು ತೆಗಿಬೇಕು ಅಂತ ಹೇಳಿದ್ರೆ ನಬಾರ್ಡು ಕೇಂದ್ರೀಕೃತವಾಗಿ ರೈತರ ಸಹಕಾರ ಸಂಘಗಳ ಮಧ್ಯೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಬಾರ್ಡು ವ್ಯಕ್ತಿತ್ವ ಸರಿಯೋದಕ್ಕೆ ಸಾಗೋದು. ಇವತ್ತು ಈ ಹೋರಾಟ ನೀವು ನೋಡಿದಿರಿ. ಬಹುಶಃ ನಾನು ಕೂಡ ಹಲವಾರು ಹೋರಾಟಗಳಲ್ಲಿ ಜೈಲುಗಳಾಗೆ ಹೋಗಿ ಬಂದಿದ್ದೀವಿ ನಾವು. ಇವತ್ತು ಶರಾವತಿ ಅಣೆಕಟ್ಟು ಕಟ್ಟುವಾಗ ನಿರ್ಗತರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಶರಾವತಿ ಅಣೆಕಟ್ಟು ಪ್ರಾರಂಭ ಆಗಿ 40 ವರ್ಷ ಆಯಿತು. 40 ವರ್ಷದಿಂದ ಮೊನ್ನೆ ಸಿದ್ದರಾಮಯ್ಯನವರು 2 ಎಕರೆ ಭೂಮಿ ಮಂಜೂರಿ ಮಾಡಿ ಅಂತೇಳಿ ಅವರಿಗೆ ಆದೇಶವನ್ನು ನೀಡಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ನಿರ್ಗತಿಕರು ಯಾರು? ಆನೇಕಲ್ ತಾಲೂಕಲ್ಲಿ ಆ ನಿರ್ಗತಿಕರನ್ನು ಗುರುತಿಸಿ ನೀವು ಕಾನೂನುಗಳನ್ನು ಮಾಡಬೇಕು. ಆ ಕಾನೂನು ಮಾಡುವಾಗ ಅದು 18 ಕಿಲೋಮೀಟ್ರ್ ಬಂದಿದೆಯಾ, 10 ಕಿಲೋಮೀಟ್ರ್ ಬಂದಿದೆಯಾ, ಇದನ್ನು ಪರಿಶೀಲನೆ ಮಾಡಬೇಕು. ರೈತರ ಹತ್ರ ಚರ್ಚೆ ಮಾಡಬೇಕು. ಆವಾಗ ಮಾತ್ರನೇ ಈ ಕಾನೂನುಗಳಿಗೆ ಇದು ಬರೋದು. ಸರ್, ಈಗ ಗ್ಯಾರಂಟಿ ಯೋಜನೆಗಳೇ ರೈತರಿಗೆ ಹೊರೆ ಆಗ್ತಾ ಇದೆಯಾ? ರೈತರ ಮೇಲೆ ಹೊರೆ ಹಾಕ್ತಾ ಇದ್ದಾರಾ ಆ ಯೋಜನೆಗಳ ಹಿನ್ನೆಲೆಯಲ್ಲಿ? ಹೌದು, ಹೊರೆ ಆಗ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಗರುಕುಂ ಸಾಗುವಳಿ ಒಂದು ಗ್ಯಾರಂಟಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಮಾನ್ಯ ಕೃಷ್ಣ ಬೈರೇಗೌಡರು ಮತ್ತು CM ಸಿದ್ದರಾಮಯ್ಯನವರೇ ಹೇಳ್ತಾರೆ, ನಾವು ಗ್ಯಾರಂಟಿ ಯೋಜನೆಯಲ್ಲಿ ಹಕ್ಕುಪತ್ರ ನೀಡ್ತೀವಿ ಅಂತ. ಈಗಿರುವಾಗ ಇಲ್ಲಿ 7,000 ಹಕ್ಕುಪತ್ರ ಇದ್ದಾವೆ. BBMP ವ್ಯಾಪ್ತಿ 18 ಕಿಲೋಮೀಟ್ರ್ ಈಗ ತಿಂದಿದ್ದಾರೆ. ಆದರೆ ರೈತ 18 ಕಿಲೋಮೀಟ್ರ್ ವ್ಯಾಪ್ತಿ ಬರೋಕ್ಕಿಂತ ಮುಂಚೆ 80-90 ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ದ. ಆದರೆ ಈಗ BBMP ವ್ಯಾಪ್ತಿ ಕಾಯ್ದೆ ತಂದು ನಿಮ್ಗೆ ಯಾವುದು ಹಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಇವರಿಗೆ ಯಾವ ಮನಸ್ಥಿತಿ ಹೊಂದಿದ್ದಾರೋ ನಮಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿ KHP ಅವರು ಕರ್ನಾಟಕ ಗೃಹ ಮಂಡಳಿಯವರು 1000 ಎಕರೆ ರೈತರನ್ನ ಒಕ್ಲೇಪಿಸವ್ರೆ. ಅವನು 80-90 ವರ್ಷದಿಂದ ಸ್ವಾಧೀನದಲ್ಲಿದ್ದಾನೆ. ಅವನ ಹತ್ರ ಬಂದ್ಬಿಟ್ಟು ನಿಂಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಏಕಾಏಕಿ ಹೋಗ್ಬಿಡು ಅಂತ ಅವನು ಒಕ್ಲೇಪಿಸ್ತಾರೆ. JCP ತಗೊಂಡು 100 ಎಕರೆ ಬೆಳೆ ನಾಶ ಮಾಡಿದ್ದಾರೆ ರೈತರನ್ನ. 53 ಅರ್ಜಿ ಹಾಕಿರೋದು, ಯಾವುದೇ ಪರಿಹಾರ ಕೊಟ್ಟಿಲ್ಲ. ಇಲ್ಲಿ ಹಕ್ಕುಪತ್ರ ಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ್ದೇ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೃಷ್ಣ ಬೈರೇಗೌಡರು ಈ ಯೋಜನೆ ತಂದಿದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಬಗರುಕುಂ ಸಾಗುವಳಿ ಯೋಜನೆ, ಎಲ್ಲರಿಗೂ ಹಕ್ಕುಪತ್ರ ನೀಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಯಾರಿಗೂ ಕೊಟ್ಟಿಲ್ಲ ಸರಿಯಾಗಿ ಹಕ್ಕುಪತ್ರ. ಸರ್, ಈಗ ಈ ಯೋಜನೆ ಮಾತ್ರ ಕುಂಠಿತಗೊಳ್ತಾ ಇದೆಯಾ ಅಥವಾ ಸರ್ಕಾರದಿಂದ ಬರುವಂತಹ ಎಲ್ಲಾ ಯೋಜನೆಗಳು ಸಹ ರೈತರಿಗೆ ತಲುಪದೆ ಇದೇ ರೀತಿಯಾಗಿ ಹೋಗ್ತಾ ಇದ್ದಾವ? ಯಾವ ಯೋಜನೆಗಳು ನನ್ನ ಪ್ರಕಾರ ತಲುಪ್ತಿಲ್ಲ. ಅರ್ಧ ಯೋಜನೆ ಉಳ್ಳವರಿಗೆ ಯೋಜನೆ ತಲುಪ್ತೆ, ಉಳಿದಿರೋರಿಗೆ ಏನು ಯೋಜನೆ ತಲುಪಲ್ಲ. ಆ ಥರ ಸರ್ಕಾರ ಆಗಿದೆ. ಇರುವವರೆಗೆ ಎಲ್ಲ ಸವಲತ್ತು ದೊರಕ್ತಿದೆ, ಉಳಿದವರಿಗೆ ಯಾವ ಸವಲತ್ತು ದೊರಕ್ತಿಲ್ಲ. ಆ ಥರ ಯೋಜನೆ ಆಗಿದೆ. ಇಲ್ಲಮ್ಮ, ರೈತರಿಗೆಲ್ಲ ಕಂಗಾಲಾಗಿ ನಿಂತವ್ರೆ. ಯಾರಿಗೂ ಉಳೋ ಭೂಮಿನೇ ಕೊಡಲ್ಲ, ಯಾವತ್ತೂ ಮೋಸ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಆದೇಶ ಮಾಡ್ತಾರೆ, ಆದೇಶದಂತೆ ಅವ್ರು ಕೊಟ್ಟಿದ್ದಿಲ್ಲ, ನಾವು ತಗೊಂಡಿದ್ದಿಲ್ಲ. ಇನ್ನು ಅಳೋದೇ ಆಗದೆ ಎಲ್ಲ ಬಡವರು ಬಗ್ರೆಲ್ಲಾನು. ಇಷ್ಟೇ
ಓಕೆ. ಈಗ ಸರ್ಕಾರಗಳ ಕಣ್ಣಿಗೆ ರೈತರು ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ, ರೈತರು ಕಾಣಿಸಂಗಿದ್ರೆ ಯಾಕೆ ನಾವು ಬಂದು ಇಲ್ಲಿ ಧರಣಿ ಉಡ್ಬೇಕಾಗಿತ್ತು? ನಮ್ಮ ರೈತರು ಯಾಕೆ ಧರಣಿ ಉಡ್ಬೇಕಾಗಿತ್ತು? ಕೃಷ್ಣ ಬೈರೇಗೌಡರು ಹೇಳಿದಂತೆ ಅವ್ರು ಹೇಳಿದಂತೆ ಕೊಟ್ಬಿಟ್ಟಿದ್ರೆ ನಾವು ಯಾಕೆ ಬರಬೇಕಾಗಿತ್ತು? ಯಾವ ರೈತರಿಗೂ ಏನು ಉತ್ತೇಜನ ಇಲ್ಲ. ಅವಕ್ಕೆ ಯಾವುದು ಮಾಡ್ತಾ ಇಲ್ಲ ಮೇಡಮ್. ಎಲ್ಲ ರೈತರುಗಳು ಎಲ್ಲ ಯಾವುದು ಮಾಡ್ತಾ ಇಲ್ಲ. ಎಲ್ಲ 50 ಅರ್ಜಿ ಹಾಕವ್ರೆ. ಅರ್ಜಿ ಹಾಕಿರೋದಕ್ಕೆ ಯಾವತ್ತೂ ಸಲ್ತಾ ಇಲ್ಲ. ಈ ಥರ ಮಾಡಿಕೊಂಡು 60 ವರ್ಷ ಆಗಿದೆ 53 ಅರ್ಜಿಗಳಾಕಿ ನಾವು ಇವತ್ತಿಗೂ ಭೂಮಿ ಕೊಡಿಲ್ಲ ಅವರು. ಫ್ರೀ ಯೋಜನೆಗಳು ರೈತರಿಗೆ ಬೇಕಿತ್ತ? 60-70 ವರ್ಷದಿಂದ ನಾವು ಅರ್ಜಿ ಹಾಕೊಂಡಿದ್ದೀವಿ ರೀ. ಅದು ನಮಗೆ ತಲುಪಲೇ ಇಲ್ಲ. ನಮಗೇನು ಮಾಡಿಕೊಟ್ಟೇ ಇಲ್ಲ. ಇನ್ನು ಯಾರು ಬರೋದು ಬೇರೆ ಬರೋ ಜನಗಳು ಬರೋದು ಜಮೀನು ಗಲಾಟೆಗಳು ಮಾಡೋದು, ಈ ಥರ ಬಿಡ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರೋದು ನಮಗೆ. ಈ ಥರ ಎಲ್ಲ ಮಾಡ್ತಾರೆ. ನಮಗೆ ಬಂದು ಗಲಾಟೆ ಮಾಡ್ತಾರೆ. ನಾವೇನು ಮಾಡೋದು? ನಾವು ಅದನ್ನ ಬಿಟ್ಬಿಟ್ಟು ಎಲ್ಲಿ ಹೋಗೋಣ? ನಾವು ಎಲ್ಲಿ ಹೋಗೋಣ? ಈಗ ಫ್ರೀ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅದು ರೈತರಿಗೆ ತಲುಪ್ತಾ ಇದೆಯಾ? ರೈತರಿಗೆ ಬೇಕಿತ್ತ ಅದೆಲ್ಲವೂ? ರೈತರಿಗೆ ಏನು ಬೇಕಾಗಿದೆ? ಇವಾಗ ಫಲವತ್ತಾದ ಭೂಮಿ ಅಂದಮೇಲೆ ಆನೆಕಲ್ಲು, ರಾಗಿ ಕಣಜ ಅಂತ ಭೂಮಿ, ಫಲವತ್ತಾದ ಭೂಮಿಗಳನ್ನೆಲ್ಲ ಕಿತ್ಕೊಂಡು ಇವರು KDB ಅಂತ ಪ್ರಾಜೆಕ್ಟ್ ಮಾಡ್ಕೊಳೋದು, KHP ಅಂತ ಪ್ರಾಜೆಕ್ಟ್ ಮಾಡೋದು, ಇದೆಲ್ಲ ಏನು ಬೇಕಾಗಿತ್ತು? ರೈತರು ಬನ್ನಿ ನಮ್ಮ ಜಾಗದಲ್ಲಿ KHP ಮಾಡಿ ಇಲ್ಲ KDB ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಏನು ಬೇಕಾಗಿರೋದು? ಒಂದು 98ರಲ್ಲಿ 53 ಅರ್ಜಿ ಅಂತ ಹಾಕೊಂಡಿರೋದು ಅಲ್ವಾ? ಇವರು ಯಾವುದೇ ಒಂದು ಪಕ್ಷ ಬರಲಿ, ಇವಾಗ ಶಿವಣ್ಣವ್ರು ಹೇಳಿದ್ರು ಇದು BBMP ವ್ಯಾಪ್ತಿಗೆ ಬರ್ತದೆ, ಅದು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇವ್ರು ಹೆಂಗೆ ಹೇಳ್ತಾರೆ? ಕೋರ್ಟ್ ಹೋಗ್ತದೆ, ಇವ್ರು ಹೇಳೋದಿಲ್ಲ. ಸರ್ಕಾರ ಅಂತ ಹೇಳ್ಕೊಂಡು ಹೋಗ್ತದೆ. ಇವತ್ತು 60-70 ವರ್ಷದಿಂದ ಸ್ವಾಧೀನ ಇಟ್ಕೊಂಡು ಅವರು 98ರಲ್ಲಿ ಅರ್ಜಿ ಹಾಕೊಂಡು ಇವತ್ತು ಆ ರೈತನ ಭೂಮಿ ಕಿತ್ಕೊಂಡ್ಬಿಟ್ರೆ ಇವತ್ತು ಅವ್ನು ಏನಾಗಬೇಕು? ಮಣ್ಣು ತಿನ್ಬೇಕು ಅವನು. ಇವತ್ತು ಯಾರೋ ವಿ ಸೋಮಣ್ಣರು ಅವ್ರ ಮನೆಗೆ ಹೋದಾಗ ಏನು ಹೇಳ್ತಾರೆ? ನೋಡ್ರಿ ಬರಡು ಭೂಮಿ ಇದು, ಉಳ್ಳಿ ಬೆಳೆಕ್ಕಾಗಲ್ಲ, ಬೆಳೆ ಬೆಳೆಕ್ಕಾಗಲ್ಲ, 1,20,00,000 ಕೊಡ್ತಾರೆ, ಇನ್ನೇನು ಅಂತ ಹೇಳ್ತಾರೆ. ಇದು ಬರಡು ಭೂಮಿನ, ಇದು ರಾಗಿ ಕಣಜ ಅಂತ ಅಂದಮೇಲೆ ಫಲವತ್ತಾದ ಭೂಮಿನ ಇದು. ಆಮೇಲೆ ಇನ್ನೊಂದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಅಂದಮೇಲೆ ಎಕೋಸಿಟಿ ಝೋನು. ಇವ್ರಿಗೆ BBMP ವ್ಯಾಪ್ತಿ ಇದೇ ಬೇಕಾಗಿತ್ತಾ? ಅರಣ್ಯ ಪ್ರದೇಶ ಪಕ್ಕದಲ್ಲೇ ಬೇಕಾಗಿತ್ತು ಇವರಿಗೆ, ಇನ್ಯಾವುದು ಬೇಕಾಗಿಲ್ಲ ಇವರಿಗೆ. ಬರಡು ಭೂಮಿ ಹೋಗ್ಲಿ ಬೇರೆ ಕಡೆ. ಇವತ್ತು ಆನೆಕಲ್ಲು ಅಂದಮೇಲೆ ಫಲವತ್ತಾದ ಭೂಮಿ. ಅವ್ರ ಮನೆ ಹತ್ರ ಒಂದು ಸಪ್ಪರಕಾಯಿ, ಒಂದು ಕಳ್ಳೆಕಾಯಿ ಎಲ್ಲ ತಗೊಂಡು ಅವ್ರ ಮನೆ ಕೊಡೋದು. ನೋಡಿ ಸ್ವಾಮಿ, ಬರಡು ಭೂಮಿ ಅಂತ ಹೇಳಿದ್ರಲ್ಲ, ನೋಡಿ ತರಕಾರಿ ಎಷ್ಟು ಬೇಕು ತಗೊಳ್ಳಿ ಅಂತ ಉಸಿರೇ ಇಲ್ಲ ಅವ್ರಿಗೆ. ಒಂದು BJP ಆಗಿರ್ಬೋದು, ಕಾಂಗ್ರೆಸ್ ಶಿವಣ್ಣವ್ರು ಹೇಳ್ತಾರೆ ಮಾಡಕ್ ಬರಲ್ಲ ಅಂತ ಹೇಳಿ. ಅದು ಯಾವ ಆದೇಶ ಮೇಲೆ? ಮತ್ತೆ ರೈತ ಏನಾಗಬೇಕು? ಪರಿಹಾರ ಕೊಡ್ತಾರಂತೆ, ಒಂದು ಸೈಟ್ ಕೊಡ್ತಾರಂತೆ. ಒಂದು ಸೈಟು ಒಂದು ಪರಿಹಾರ ಸಾಕ ಅವನಿಗೇನು ಶಾಶ್ವತವಾಗ ಕೊನೆ ತನಕ ನಮ್ಮ ಭೂಮಿ ನಮ್ಗೆ ಬೇಕು ಅಂತ ನಾವು ಕೇಳ್ಕೊಂತಿದ್ದಾರೆ ಅಷ್ಟೇ. ಸ್ವಾಮಿ, 6 ಎಕರೆ ಜಮೀನು ಎಲ್ಲ ಸೋಲಾರ್ ಬಿಟ್ಟವ್ರೆ. ಹೋಗಕ್ಕೆ ಬರಕ್ಕೆ ಜಾಗ ಇಲ್ಲ. 100 ವರ್ಷದಿಂದ ಮಾಡಿರೋ ಜಮೀನು ಅಂತಿದ್ದಕ್ಕೆ ಹಿಂದ್ಲ ಕಾಲದಲ್ಲಿ ಪಾಣಿ ಪತ್ರ ಹಾಳು ಮಾಡವ್ರೆ. ಹಾಳು ಮಾಡೋ ಜಮೀನಿಗೆ ನಮ್ಮ ಯಜಮಾನರು ತಿಕ್ಕಲುತ್ತದೆ. ಆ ಜಮೀನ್ ಮೇಲೆ ಕಂದಾಯದ ಪತ್ರ ಇಲ್ಲ, ಏನಿಲ್ಲ. ಹಿಂದ ಕಾಲದಲ್ಲಿ ಪತ್ರ ಹಾಳು ಮಾಡಿಬಿಟ್ಟವ್ರೆ. ಎಲ್ಲ ಸೋಲಾರ್ ಬಿಟ್ಟವ್ರೆ. ಜಮೀನಿನ ಮೇಲೆ ಸೋಲಾರ್ ಬಿಟ್ಬಿಟ್ಟವ್ರೆ. ಆಸ್ಗೆ ಹೋಗಕ್ಕೆ ನಮ್ದು 6 ಎಕರೆ ಸ್ವಾಮಿ. ಇವಾಗ ವಾತಾಗಿತ್ತಾಗ ಹೋಗಕ್ಕೆ ಜಾಗ ಇಲ್ಲ. ನಮ್ಮ ಯಜಮಾನ್ರು ಅಂತಿರಲ್ಲ, ಆ ಮಕ್ಕಳು ಅಂತಿರಲ್ಲ, ಮಕ್ಳಿಗೂ ಮಾತಿಲ್ಲ. ನೋಡೋ ಇವಾಗ ನಾನು ಎಷ್ಟು ದಿನ ಅಂತ ಇರ್ತೀನಿ ಎಷ್ಟು ದಿನ ಇರ್ತೀನಿ? ಇವತ್ತಲ್ಲ ನಾಳೆ ಸೋತೋಯ್ತೀನಿ. ಆವತ್ತು ಜಮೀನು ಹೋಯ್ತದೆ, ಜಮೀನು ಹೊಟ್ಟೋಯ್ತದೆ. ಅದಕ್ಕೆ ಇವತ್ತಾನ ಬಂದು ಹೊಲ್ದು ಏನಾದರೂ ಇರ್ತಾನ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸರ್, ತಾವೇನು ಹೇಳ್ತೀರಾ? ಮೇಡಮ್, ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ಒಂದು ರೈತರಿಗೆ ಒಂದು ಕಷ್ಟ ಪರಿಹಾರ ಮಾಡಬೇಕಂದ್ರೆ MLA ಪಿಲ್ಲರು. ನಮ್ಮ ಆನೇಕಲ್ ತಾಲೂಕಿಗೆ ಒಂದು MLA ಅದನ್ನು ರೈತನ ನಾವು ಓಟ್ ಹಾಕಿ ಅವನ್ನ ನೇಮಕ ಮಾಡಿರ್ತೀವಿ. MLAಗಳು ಅವರು ಕಮಿಟಿಯಲ್ಲಿ ಅವ್ರದ್ದಿರುತ್ತೆ ವ್ಯವಹಾರ. ಬಡವರಿಗೆ ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಅಂತ ಅವರು ಯೋಚನೆ ಮಾಡಲ್ಲ. ಅವರು ಮನೆ ಹತ್ರ ಇರೋರು ಅವ್ರ ಜೊತೆಗಿರೋರಿಗೆ ಮಾತ್ರ ಅಕ್ಕಪತ್ರ ಕೊಡ್ತಾ ಇದ್ರು. ಈಗ ಇನ್ನೊಂದು ಅವರು ಏನು ಮಾಡ್ತಾರೆ ಅಂದರೆ ಮನುಷ್ಯನ ನೋಡಿ ಅಳತೆ ಹಾಕ್ತಾರೆ. ಬಡವನ್ ಕೊಡಬೇಕಾ ಬೇಡ ಅಂತಲ್ಲ, ಕಾರಲ್ಲಿ ಹೋಗೋರಿಗೆ ಬರೋರಿಗೆ ಕೊಡ್ತಾರೆ ಅಷ್ಟೇ. ಅವ್ರು ಬೇಕಾದ ಜಾಗ ಎಲ್ಲಿ ಬೇಕೋ ಅಕ್ವೈರಿ ಮಾಡ್ಕೊತಾರೆ, ಅಲ್ಲಿ ಅಕ್ಕಪತ್ರಗಳು ಕೊಡ್ತಾರೆ, ಅದು ವ್ಯವಸ್ಥೆ ಮಾಡ್ಕೊಂಡು ಅವ್ರು ಇಟ್ಕೊತಾರೆ ಅಷ್ಟೇ. ರೈತರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ವೀಕ್ನೆಸ್ಸು MLA. ಅದು BJP MLA ಆಗಲಿ, ಅದು ಕಾಂಗ್ರೆಸ್ MLA ಆಗಲಿ, ಯಾವುದೇ MLA ಆಗಲಿ, MLAಗಳು ಡಮ್ಮಿ MLAಗಳಿದ್ರೆ ಬಡವರಿಗೆ ತೊಂದರೆ ಆಗೋದು ಪಕ್ಕ. ಸ್ಟ್ರಾಂಗ್ ಆಗಿರಬೇಕು, ಹೃದಯ ಒಳ್ಳೆ ಹೃದಯ ಇರಬೇಕು. ಕಸ್ತೊಟ್ಟಿ ಹೃದಯ ಇಟ್ಕೋಬಾರ್ದು ಯಾವುದೇ MLA ಆಗಲಿ, ಅದು ಯಾವ MLA ಆಗಲಿ MP ಆಗಲಿ ಯಾವರೇ ಆಗ್ಬಿಡಲಿ. ಹೃದಯ ಕಸ್ತೊಟ್ಟಿ ಇಟ್ಕೊಂಡ್ರೆ ಯಾವ ಬಡವನಿಗೂ ಅನುಕೂಲ ಆಗಲ್ಲ. ಒಂದು ರಸ್ತೆ ಬಗ್ಗೆ ಮಾತಾಡೋಕೆ ಬರೋದಿಲ್ಲ, ಕೇಳೋಕೆ ಬರೋದಿಲ್ಲ, ಈ ಜಮೀನು ಬಗ್ಗೆ ಕೇಳೋದು ಬರೋದಿಲ್ಲ, ಒಂದು ಕೆರೆ ಕುಂಟೆ ಮಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಒಂದು ಅಕ್ಕಪತ್ರ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಅವರು ದಾರಿಗಳು ಕ್ಲೀನ್ ಮಾಡೋಕ್ಕೆ ಯೋಗ್ಯತೆ ಇರೋದಿಲ್ಲ.
ಅವ್ರ ಹೊಟ್ಟೆಗೆ ಬೆಳಗ್ಗೆ ಎದ್ದು ಅನ್ನ ತಿನ್ನಂಗೆ ಇದ್ದಿದ್ರೆ ಅವ್ರು ಈ ಕೆಲಸ ಮಾಡಬೇಕು ಅಂತ ಅವ್ರ ಮೈಂಡ್ ಬರೋದು. ಅವ್ರು ಅನ್ನ ತಿನ್ನಲ್ಲ. ನಾನು ಓಪನ್ ಇಳಿದು ಯಾರ ಇದ್ದರೆ ನಾನು ಫೋನ್ ಮಾಡಿ ಕೇಳ್ಬೋದು, ಯಾವುದೇ MLA ಆಗಿ ನಾನು ಫೋನ್ ಮಾಡಿ ಕೇಳ್ಬೋದು. ನಾನು ವೀಡಿಯೋಗಳು ಮಾಡಿದ್ದೀನಿ, ಗ್ರೂಪ್ಗಳಲ್ಲಿ ಹಾಕಿದ್ದೀನಿ, ರಸ್ತೆಗಳ ಬಗ್ಗೆ ಹಾಕಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ. ನಾನು ಯಾರು ಫೋನ್ ಮಾಡಿ ಕೇಳಲ್ಲ. ಫೋನ್ ಮಾಡಿ ಕೇಳೋಕ್ಕೆ ದಮ್ಮು ಇಲ್ಲ, ಅವ್ರಿಗೆ ತಾಕತ್ತು ಇಲ್ಲ. ಅದು ನಾನು ಹ್ಯಾಂಡಿಕ್ಯಾಪ್ಟೆ. ನಾನು ಒಂದು ಓಪನ್ ಹೇಳ್ತೀನಿ, ಅದು ತಳ ಹೊರಡೋ ದಾರಿಗೆ ನಾವು ಕೇಳ್ತೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಹಾಕಿದ್ದೀವಿ. ತಹಸೀಲ್ದಾರ್ ಏನು ಹೇಳಿ ಗೊತ್ತಾ, ನಕಾಸಲಿದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ದು ತಹಸೀಲ್ದಾರು. MLAಗೆ ಹೋಗಿದೆ, ಲೀಡರ್ಗೆ ಹೋಗಿದೆ. ರಸ್ತೆ ಬಗ್ಗೆ ನೀವು ಈ ಆನೇಕಲ್ಲಿಂದ ಸುನವಾರ್ಗೆ ಹೋಗೋ ರೋಡು, ಲಕ್ಷ್ಮೀಪುರ ರೋಡ್ ಹೋಗಿ ನೋಡಿ. ಆ ರೋಡು ಯಾರನ್ನು ಬಿದ್ದರೆ ಎದ್ದೇಳೋಕ್ಕಾಗಲ್ಲ. ನಾವೆಲ್ಲ ಬಿದ್ದೋಗಿದೆ. ಅಂಥ ರೋಡ್ಗಳು ಇಟ್ಕೊಂಡು ಆನೇಕಲ್ ತಾಲೂಕಲ್ಲಿ ಓಟ್ ಹಾಕಿ MLA ಗೆಲ್ಲಿಸಿದ್ದು ನಮ್ಮಂಥ ನಾಮರ್ದಗಳು ಮುಟ್ಟಾಳ್ರು ಯಾರೂ ಇಲ್ಲ. ಫಸ್ಟು ನಮ್ಮ ಚಪ್ಪಲಿ ತಗೊಂಡು ನಮ್ಮ ತಲೆ ಮೇಲೆ ಹೊಡ್ಕೋಬೇಕೇ ಹೊರತು MLAಗಳನ್ನ ಮಾತಾಡೋಕೆ ರೈಟ್ಸ್ ಬರೋದಿಲ್ಲ. ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರೋ ಟೈಮ್ಗೆ ಎಲೆಕ್ಷನ್ ಓಟ್ ಹಾಕ್ತೀವಿ. ಅವ್ರ ಹತ್ರ 500 ರೂಪಾಯಿ 1000 ರೂಪಾಯಿ ಚಿಲ್ಲರೆ ಕಾಸು ಹಾಕೊಂಡು ಅವ್ರ ಎಂಜಲ್ಗೆ ಕೈ ಚಾಚ್ತೀವಿ. ಆ ಕೈ ಚಾಚೋದೇ ನಮ್ಗೆ ಇಷ್ಟೊಂದು ಅನಾಹುತ. ನಮ್ಮ ಗುಂಡಿ ನಾವೇ ಹೊಡ್ಕೊತಾ ಇದ್ದೀವಿ ಹೊರತು ಅವ್ರು ಹೊಡಿತಾ ಇಲ್ಲ. ಅವ್ರ ಮನೆದ ಹೋಗಿ ನಾವು ಓಟ್ ಹಾಕಿದ್ವಿ, ಕೆಲಸ ಮಾಡ್ಕೊಡಿ ಅಂತಂದ್ರೆ ಅವರು ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾರೆ. ಅದೇ ಕೆಲಸ. ಒಂದು ಚೇರ್ಮನ್ಗೆ ಒಂದು ತಾಕತ್ತಿಲ್ಲ, ಒಂದು ಮೆಂಬರ್ಗೆ ಒಂದು ತಾಕತ್ತಿಲ್ಲ, ಒಂದು MLAಗೆ ಒಂದು ತಾಕತ್ತಿಲ್ಲ, ಒಂದು MP ತಾಕತ್ತಿಲ್ಲ. ಅವ್ರ ತಾಕತ್ತಿದ್ರೆ ಧೈರ್ಯ ಇದ್ರೆ ಪಬ್ಲಿಕ್ಗಳು ಬಂದು ಓಡಾಡಿ ನಿಂತ್ಕೊಂಡು ಕೇಳಿ, MLAಗಳು ಯಾರೇ ಆಗ್ಬಿಡ್ಲಿ. ರೈತರಿಗೆ ಒಂದು ಅಡಿ ಮಂಜೂರು ಮಾಡಲ್ಲ, ರೆಕಾರ್ಡ್ ಇಲ್ಲದೆ ಜಾಗ ಲೇಔಟ್ಗಳು ಮಾಡವ್ರೆ. ಇದಕ್ಕೆ ಅನುಮತಿ ಕೊಡೋರು ಯಾರು? ಪಂಚಾಯತಿಯವರು, ಮೆಂಬರ್ಗಳು, ಅಧ್ಯಕ್ಷರುಗಳು, ತಹಸೀಲ್ದಾರ್ಗಳು. ಪೋಡಿ ಆಗ್ಬೇಕಂದ್ರೆ ಸರ್ವೆ ಅವರು ಗೌರ್ಮೆಂಟ್ ಜಮೀನುಗಳೆಲ್ಲ ಪೋಡಿಗಳು ಮಾಡಿದ್ದಾರೆ, ರೋಡ್ಗಳನ್ನೆಲ್ಲ ಪೋಡಿ ಮಾಡಿದ್ದಾರೆ. ಇವ್ರಿಗೆ ಅಧಿಕಾರ ಕೊಟ್ಟಾರೆ ಯಾರು? ರೆವಿನ್ಯೂ ಮಿನಿಸ್ಟರ್ ಹೇಳ್ತಾರೆ. ರೆವಿನ್ಯೂ ಮಿನಿಸ್ಟರ್ ಏನು ಹೇಳ್ತಾರೆ? ರೈತರಿಗೆ ಅನುಕೂಲ ಮಾಡ್ಬೇಕಂತಾರೆ. ಅದ್ರ ಬಗ್ಗೆ ಇವ್ರ ಕ್ರಮ ತಗೊಂಡವ್ರ? ಯಾರನ್ನ ಗಣಿಸಿದಾರ? MLAಗಳಿದಾರ? ಅದು ಡಮ್ಮಿ MLAಗಳಿರೋದ್ರಿಂದ ತಾಲೂಕುಗಳಲ್ಲಿ ರೈತರಿಗೆ ಅನಾಹುತ ಆಗೋದು MLAಗಳೇ ಕಾರಣ, ಜವಾಬ್ದಾರಿ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆನೇಕಲ್ನ ಜನರು ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂತಹ ಮಾತುಗಳು, ಅವರ ಸಮಸ್ಯೆಗಳು ಬಗೆಹರಲಿ ಅನ್ನುವಂಥದ್ದು ನಮ್ಮ ಅಶ್ವವೇಗ ಸುದ್ದಿ ವಾಹಿನಿಯ ಆಶಯವಾಗಿರುವಂಥದ್ದು. ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದು ಏರಿಯಾ ಒಟ್ಟಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.